ಬಸವ ಪಂಚಮಿಯನ್ನು ಸಂಜೀವಿನಿ ಟ್ರಸ್ಟ್ನಲ್ಲಿ ಆಚರಿಸಲಾಯಿತು. ಮೇಷಕ್ ದೊಡ್ಮನಿಯವರು ಬಸವ ಪಂಚಮಿಯ ಶರಣರು. ಆಯ್ಕೆಯಾದ ದಿನ ನಾಗರ ಪಂಚಮಿಯು ಮೌಢ್ಯತೆ ಪ್ರತಿಪಾದಿಸಿದರೆ ಬಸವ ಪಂಚಮಿಯು ವೈಚಾರಿಕತೆ ಮತ್ತು ಜಂಗಮದ ಪರಿಕಲ್ಪನೆ ಬಿತ್ತುತ್ತದೆ. ಆದ್ದರಿಂದ ನಾವು ದಾಸೋಹದ ಮುಖಾಂತರ ಹುತ್ತಗಳಿಗೆ, ಕಲ್ಲಿನ ಶಿಲೆಗಳಿಗೆ ಉಂಬುವ ಮತ್ತು ಕುಡಿಯುವ ಆಹಾರವನ್ನು ಚೆಲ್ಲದೆ, ಸುರಿಯದೆ ನಿರ್ಗತಿಕರಿಗೆ, ವೃದ್ಧಾಶ್ರಮಕ್ಕೆ, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿತರಿಸಬೇಕು ಎಂದು ತಿಳಿಸಿದರು. ಸದಸ್ಯರಾಗಿರ್ತಕ್ಕಂಥ ಮಲ್ಲಪ್ಪ ಮಾವ ಅವರು ಇವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಜ್ಞಾನಮಿತ್ರ ಇವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಸೇರಿ ಬಂದಿರತಕ್ಕಂಥ ನನ್ನೆಲ್ಲ ಬಂಧುತ್ವದ ಒಡನಾಡಿಗಳು ಮತ್ತು ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, 12ನೇ ಶತಮಾನದಲ್ಲಿ ಏನು ವಚನ ಚಳವಳಿ ನಡೆಯಿತು, ಆ ಸಂದರ್ಭದಲ್ಲಿ ಬಸವಣ್ಣವರು ಒಂದು ವಚನವನ್ನ ಹೇಳ್ತಾರೆ. ಆ ವಚನದ ಉದ್ದೇಶ ಏನು ಅಂತಂದ್ರೆ, ಈ ಸಮಾಜದಲ್ಲಿ ಆಹಾರ ಕೋಲಾಗ್ತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ಒಂದು ವಚನವನ್ನ ಹೇಳ್ತಾರೆ. ಕಲ್ಲ ನಾಗರ ಕಂಡರೆ ಹಾಲನ್ನು ನೆರೆ ಎಂಬರು, ಇತರ ನಾಗರ ಕಂಡರೆ ಒಲ್ಲೆಂಬರೆ ಅಂತ. ಕಲ್ಲು ಕಂಡ್ರೆ ಹಾಲು ಇರ್ತಾರೆ, ನಿಜದ ಹಾವು ಬಂದ್ರೆ ಬಿಡಿ ಬಿಡಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಈ ಸಮಾಜ ಹೊಂದಿದೆ ಅಂತಕ್ಕಂಥ. ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳ್ತಾರೆ. ಇದು ಬದಲಾವಣೆ ಈ ಪರಿಸ್ಥಿತಿ ಅಂತ ಹೇಳಿ ಬಸವ ಅಂದ್ರೆ ಜಂಗಮ ಅಂತಂದ್ರೆ ಇಲ್ಲಿ ಸಮಾಜ ಅಂತ ಹೇಳಿ ಬಸವಣ್ಣವರು ಒಂದು ಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಜಂಗಮ ಅನ್ನುವಂಥದ್ದು ಸಮಾಜ. ಈ ಜಂಗಮ ಸಮಾಜದೊಳಗಡೆ ಹಸಿಕೊಂಡು ಬಂದಿರ್ತಕ್ಕಂಥವ್ರಿಗೆ ನಾವು ಊಟ ಕೊಡದೇನೆ ಎಲ್ಲೋ ಒಂದ್ ಕಡೆ ಕಲ್ಲುಗಳಿಗೆ ನಿರಾಸೆ ಓಡ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಈ ವ್ಯವಸ್ಥೆಯನ್ನ ದಿಕ್ಕಿರ್ತಕ್ಕಂಥ ಒಂದು ವೈಜ್ಞಾನಿಕ ವಿಚಾರಗಳನ್ನ 12ನೇ ಶತಮಾನದಲ್ಲಿ ಬಸವಣ್ಣ ಆ ಒಂದು ಹಿನ್ನೆಲೆಯಲ್ಲಿ ಈಗ ನಾವೇನು ನಾಗರ ಪಂಚಮಿ ಅಂತ ಏನು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು ತಿಂಗಳ ಮಟ್ಟಿಗೆ ನಾಗರ ಪಂಚಮಿಯನ್ನ ಎಲ್ಲರೂ ಆಚರಣೆ ಮಾಡ್ತಾರೆ. ಉತ್ತರಾಖಂಡಲ್ಲೆಲ್ಲ ಹೋಗ್ತಿದ್ವಿ, ಕಣ್ಣುಗಳ ಜನರಲ್ಲೆಲ್ಲ ತುಪ್ಪ ಸುರಿಯುವಂಥದ್ದು, ಹೋಳಿಗೆ ಸುರಿಯುವಂಥದ್ದು, ಇನ್ನೊಂದು ಅವ್ರಿಗೇನು ಮನಸ್ಸು ಬರುತ್ತೋ ಆ ರೀತಿ ಎಲ್ಲ ಸಮಾಜ ಇವತ್ತು ಬೋರ್ಡ್ ಮಾಡ್ತಾ ಇದೆ. ಒಂದು ಕಡೆ ಬಸವಣ್ಣವರು ಹೇಳ್ತಾರೆ, ನಾವು ನಿರ್ಜೀವ ವಸ್ತುಗಳಿಗೆ, ಕಲ್ಲುಗಳಿಗೆ, ಬೆಂಕಿಗಳಿಗೆ, ನೀರುಗಳಿಗೆ ಆಹಾರವನ್ನು ಪೋಲ್ ಮಾಡಬಹುದು. ಹಸಿರಿರ್ತಕ್ಕಂಥವ್ರಿಗೆ, ಹಸಿವನ್ನು ತಾಳದೇ ಇರ್ತಕ್ಕಂಥವ್ರಿಗೆ, ಅಪೌಷ್ಟಿಕತೆಯಿಂದ ಬಳರ್ತಕ್ಕಂಥವ್ರಿಗೆ, ಈ ಸಮಾಜದಲ್ಲಿ ರೋಗ ರುಜಿನಗಳಲ್ಲಿ ಬರತಕ್ಕಂಥವ್ರಿಗೆ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಹೋಗಿ ಆಹಾರವನ್ನ ವಿತರಣೆ ಮಾಡ್ರಿ, ಆಹಾರವನ್ನ ಕೊಡ್ರಿ. ಅವರು ಅದರಿಂದ ಸ್ಫೂರ್ತಿ ಪಡಿತಾರೆ, ಮಾನಸಿಕ ಧೈರ್ಯವನ್ನು ತಗೊಳ್ತಾರೆ, ದೈಹಿಕ ಶಕ್ತಿ ಅದರಿಂದ ಬರುತ್ತದೆ ಅಂತಕ್ಕಂಥ ಸಮಾಜ 829 ವರ್ಷಗಳಿಂದ ಈ ತರಹದ ವಚನಗಳನ್ನ ನಾವು ಹೇಳ್ತೀವಿ. ಪುನಃ ನಾವೇ ಈ ಬಸವ ಪಂಚಮಿ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಆಯೋಜನೆ ವೇದಿಕೆಯ ಸದಸ್ಯರು